ಸ್ವದೇಶ್ ಮೀಡಿಯಾದ ಎಲ್ಲ ವೀಕ್ಷಕ ಮಿತ್ರರು ಮೊದಲಿಗೆ ನಿಮ್ಮ ರಾಜನ್ ತಿಮ್ಮಯ್ಯ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ವಿಚಾರ, ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಕೆಲಸ ಮಾಡೋರ್ಗೂ ಯಾವುದೇ ಹುದ್ದೆ ಕೀಳಲ್ಲ, ಯಾವುದೇ ಹುದ್ದೆ ಮೇಲಲ್ಲ. ಆ ಹುದ್ದೆಗಿರ್ತಕ್ಕಂಥ ಗೌರವ ಆ ಹುದ್ದೆಗಿದೆ. ಯಾರು ಇಲ್ಲಿ ತಪ್ಪಾಗಿ ಭಾವಿಸ್ಬಾರ್ದು. ಬೇರೆಯವ್ರನ್ನ ಯಾರನ್ನೂ ಹೀಯಾಳಿಸಿ ಮಾತಾಡ್ತಾ ಇಲ್ಲ. ಒಂದು ಗಾರೆ ಕೆಲಸ ಮಾಡೋರ್ಗೂ ಕೂಡ ಒಂದು ಸಂಘ ಅಂತ ಇದೆ, ಅವ್ರ ಕಷ್ಟ ಸುಖ ಕೇಳೋರಿದ್ದಾರೆ. ಒಂದು ಕಾರ್ಪೆಂಟ್ರು ಕೆಲಸ ಮಾಡೋರ್ಗೂ ಅಂತ ಒಂದು ಸಂಘ ಇದೆ, ಕಷ್ಟ ಸುಖ ಕೇಳೋರಿದ್ದಾರೆ. ಸಾವಿರಾರು ಜನಗಳಿಗೆ, ಲಕ್ಷಾಂತರ ಜನಗಳ ಮನೆಯಲ್ಲಿ ನಿಮ್ಮ ಹೆಸರಲ್ಲಿ ದೀಪ ಹಚ್ಚೋರಿದ್ದಾರೆ. ಇವತ್ತಿಗೆ ಎಷ್ಟೋ ಜನಗಳು ಅಷ್ಟೊಂದು ಸೇವೆಗಳನ್ನ ಸಲ್ಲಿಸಿದ್ದೀರ ನಮ್ಮ ಈ ವಿದ್ಯೆನಲ್ಲಿ ಮಾಡಿರೋರು ತುಂಬ ಜನ ಮಹನೀಯರಿದ್ದಾರೆ. ಎಲೆಮರೆ ಕಾಯಿಗಳಂತೆ ತುಂಬ ಜನಗಳಿದ್ದಾರೆ. ಅವರಿಂದ ಅನುಕೂಲ ಆಗದೆ ಇರೋರೇ ಯಾರೂ ಇಲ್ಲ. ಇವತ್ತು ಯಾರೂ ಅನುಕೂಲ ಆಗದೆ ಇಷ್ಟು ಜನ ಬಂದಿಲ್ಲ, ಯಾರೂ ಸೇರೋದಿಲ್ಲ. ನಾನು ನಮ್ಮ ಎಲ್ಲ ಕರ್ನಾಟಕದ ತಂತ್ರ ಪದ್ಧತಿ, ಯಂತ್ರ ಪದ್ಧತಿನಲ್ಲಿ ವಿದ್ಯೆ ಕಲಿತು ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗ ಇಲ್ಲ. ಒಬ್ಬ ಯಾವುದೇ ಒಂದು ಸಣ್ಣ ಒಂದು ಕಲ್ಲಿಟ್ಕೊಂಡು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಯಿಂದ ಹಿಡಿದು ದೊಡ್ಡ ದೇವಾಲಯ ಕಟ್ಟಿರ್ತಕ್ಕಂಥವ್ರವರೆಗೂ ಯಾವುದೇ ಸಂಘಟನೆ ಅಂತ ನಾವು ಮಾಡಿಲ್ಲ. ಇವತ್ತು ನಮಗೆ ಆದಂಥ ರಕ್ಷಣೆಗೋಸ್ಕರ ನಾವು ಇದನ್ನು ಕಟ್ಕೊಳ್ಳೇಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೀವಿ. ಇವತ್ತು ಒಂದು ಊರಲ್ಲಿ 5 ಜನದಿಂದ 10 ಜನ ಪೂಜಾರಿಗಳಿದ್ದಾರೆ. ಒಂದೊಂದು ಊರಲ್ಲಿ 1,000ದಿಂದ 5,000 ಮನೆ ಇದ್ದಾವೆ. ಒಂದು ಮಗುಗೆ ಒಂದು ಬಾಲಗ್ರಹ ಆಯಿತು ಅಂದರೆ ತಾಯಿ ಅರ್ಧ ರಾತ್ರಿ ಆಗಲಿ ಬಂದು ಹಾಸ್ಪಿಟ್ಲಿಗೆ ಹೆಂಗೆ ಬಾಗಿಲು ತಟ್ತಾರೋ ಹಂಗೆ ಬಾಗಿಲು ತಟ್ತಾರೆ. ಅರ್ಧ ರಾತ್ರಿಗಾದರೂ ಎದ್ದ ಮಗುಗೆ ತಾಯ್ತಿ ಕಟ್ತೀರಿ. ನಮಗಿವತ್ತು ಯಾವುದೇ ಸಹಕಾರ ಮಾಡ್ಕೋಬೇಕು, ಏನಾದರೂ ಅನುಕೂಲ ಪಡ್ಕೋಬೇಕು ಅಂದರೆ ಯಾವುದೇ ರೀತಿ ಆದಂಥ ಒಗ್ಗಟ್ಟಿಲ್ಲ. ಬೇರೆ ಬೇರೆಯವ್ರಿಗೆಲ್ಲ ಇದೆ, ಬೇರೆ ಪದ್ಧತಿನಲ್ಲಿ ಮಾಡೋರಿಗೆಲ್ಲ ಇದೆ. ಈಗ ಆಗಲೇ ತಿಳಿಸ್ದಂತೆ ನಾವು ಯಾರಿಗೂ ಕೀಳಾಗಿ ಮಾತಾಡ್ತಾ ಇಲ್ಲ. ಆಟೋ ಚಾಲಕರದ್ದಿದೆ, ಕಾರ್ಪೆಂಟ್ರದ್ದಿದೆ, ಗಾರೆ ಕೆಲಸ ಮಾಡೋರ್ದಿದೆ. ಪ್ರತಿಯೊಬ್ಬರದು ಅವ್ರದ್ದೇ ಆದಂಥ ಒಂದು ಗುಂಪಿದೆ. ನಾವು ಕಿತ್ತಾಡ್ತಾ ಇದ್ದೀವಿ, ಹೊಂದಾಣಿಕೆ ಇಲ್ಲ. ದಯವಿಟ್ಟು ಇವತ್ತು ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಶ್ರೀ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠದಿಂದ ಪೀಠಾಧ್ಯಕ್ಷರಾದಂಥ ರಾಜನ್ ತಿಮ್ಮಯ್ಯ ಪಂಡಿತರು, ನಾನು ಇಲ್ಲಿವರೆಗೂ ಅದೆಷ್ಟು ಸಾವಿರ ಜನಗಳ ಸೇವೆ ಮಾಡಿದ್ದೀನಿ, ದೇವತೆಗಳ ಕೆಲಸ ಮಾಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ನಮ್ಮ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠದಿಂದ ಸದಸ್ಯತ್ವನ ನೀಡ್ತಾ ಇದ್ದೀವಿ. ಅಜೀವ ಸದಸ್ಯತ್ವ ನೀಡ್ತೀವಿ, 3 ವರ್ಷದ ಸದಸ್ಯತ್ವ ಕೂಡ ನೀಡ್ತೀವಿ. ಸೇವೆ ಮಾಡಿ ಗುರುತಿಸ್ಕೊಳ್ಳೋಣ, ನಮ್ಮ ವಿದ್ಯೆನ ಪರಸ್ಪರ ಹಂಚ್ಕೊಳ್ಳೋಣ. ಇಲ್ಲಿ ಯಾರೂ ದೊಡ್ಡವರಲ್ಲ, ಮರಕ್ಕಿಂತ ಮರ ದೊಡ್ಡ ಮರ, ತುಂಬ ದೊಡ್ಡ ಮರಗಳಿದೆ. ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಬೆಳೆಸ್ಕೊಳ್ಳೋಣ, ಎಲ್ಲ ಒಟ್ಟಾಗಿ ಸೇರೋಣ. ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ನಡಿಬೋದು, ಯಾರ ವಿರುದ್ಧ ಯಾರು ಬೇಕಾದರೂ ನಿಲ್ಬೋದು, ಯಾವ ಕುತಂತ್ರಗಳು ಬೇಕಾದ್ರೂ ನಡಿಬೋದು. ನಮಗೆ ರಕ್ಷಣೆ ಮಾಡ್ಕೋಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಮ್ಮದೇ ಆದಂಥ ಒಂದು ಸಂಘಟನೆನ ಸ್ಥಾಪನೆ ಮಾಡೋಣ. ಒಳ್ಳೆ ಯೋಜನೆ ಅದು. ಎಷ್ಟೋ ಜನಗಳಿಗೆ, ಪಂಡಿತರುಗಳಿಗೆ ಮಕ್ಕಳಿರಲ್ಲ, ಸಂಸಾರ ಇರಲ್ಲ, ಸೇವೆ ಸಲ್ಲಿಸಿರ್ತಾರೆ. ಕೊನೆಗಾಲದಲ್ಲಿ ಅವ್ರನ್ನ ನೋಡೋರು ಇರಲ್ಲ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಒಂದು ಸಂಘಟನೆ ಅಂತ ಕಟ್ಟಿ ಅದನ್ನು ಬೆಳೆಸೋಣ. ನಮಗೆ ಬೇಕಾದಂಥ ಸವಲತ್ತುಗಳನ್ನ ಸರ್ಕಾರದ ಮುಖಾಂತರ ತಗೊಳ್ಳೋಣ. ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ನಮಗೋಸ್ಕರನೇ ಇರೋದು. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ತುಂಬ ಸಹಾಯ ಮಾಡ್ತಾ ಇದೆ. ಸರ್ಕಾರ ಒಳ್ಳೊಳ್ಳೆ ಯೋಜನೆಗಳನ್ನ ತಂದಿದೆ. ಆದರೆ ನಾವು ಅದನ್ನು ಯಾರೂ ಬಳಸ್ಕೊತಾ ಇಲ್ಲ. ನಾವಿಷ್ಟಕ್ಕೆ ಮೀಸಲಾಗಿದ್ದೀವಿ. ಎಷ್ಟೋ ಜನಗಳು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ಯಾರೇ ಡಾಕ್ಟ್ರು ಕೂಡ ಅವರೇ ಇಂಜೆಕ್ಷನ್ ತೊಗೊಳಕ್ಕಾಗಲ್ಲ ಅಂತ. ನಿಮಗೆ ಬೇಕಾದ ಸಲಹೆ ನಾನು ಕೊಡ್ತೀನಿ, ನನಗೆ ಬೇಕಾದ ಸಲಹೆ ನೀವು ಕೊಡಿ. ಒಗ್ಗಟ್ಟಾಗಿ ಒಂದು ಸಂಸ್ಥೆನ ಕಟ್ಟಿ ಬೆಳೆಸೋಣ. ನಾವು ಕರ್ನಾಟಕದಲ್ಲಿ ನಮ್ಮದು ಅಂತ ಒಂದು ಸಂಘ ಕಟ್ಟಿ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸೋಣ. ಅದು ಯಾರ್ದು ಶಾಶ್ವತ ಅಲ್ಲ. ಯಾರೋ ಇಬ್ಬರು ಇವತ್ತು ರಾಜನ್ ತಿಮ್ಮಯ್ಯ ಮಾಡಿದ್ದಾರೆ ಅಂದರೆ ಅದು ರಾಜನ್ ತಿಮ್ಮಯ್ಯ ಅವ್ರದ್ದಲ್ಲ, ಎಲ್ಲ ಪಂಡಿತರುಗಳದು.
ಆಯಿತಾ. ಜಾತಿ ಜನಾಂಗ ಯಾವುದೇ ಭೇದವಿಲ್ಲದೆ ಮಾಡೋಣ. ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಬನ್ನಿ, ಒಟ್ಟಿಗೆ ಸೇರಿ ಇದನ್ನು ಮಾಡೋಣ. ಸೂಪರ್, ತುಂಬ ಒಳ್ಳೆ ಯೋಚನೆ. ಯಾಕಂದರೆ ಈ ಥರದ್ದು ಯಾರೂ ನೀವು ಹೇಳ್ದಂಗೆ ಸೇರೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಸಪ್ರೇಟ್ ವಿದ್ಯೆಗಳು, ತುಂಬ ವಿದ್ಯೆಗಳೈತೆ. ಸೊ ಅವ್ರವ್ರ ಜಾಗಗಳಲ್ಲಿ ಅವ್ರು ನೋಡ್ಕೊಂಡು ಅವ್ರ ಪಾಡಕ್ಕೆ ಅವ್ರು ಇದ್ದೋಗಿದ್ದಾರೆ. ಬಟ್ ಈ ಥರ ಒಂದು ಸಂಘನೋ ಇಲ್ಲ ಒಂದು ಗ್ರೂಪ್ ಥರ ಆಯಿತು ಅಂದಾಗ ಒಂದು ಸ್ವಲ್ಪ ಅನುಕೂಲ ಆಗ್ಬೋದು. ಇಲ್ಲ ಮತ್ತಷ್ಟು ಬೇರೆ ಒಬ್ಬರದ್ದು ಸಮಸ್ಯೆಗಳಿಗೆ ಒಬ್ಬರ ಹತ್ರ ಆಗಿಲ್ಲ ಅಂದರೆ ಇನ್ನೊಬ್ಬರ ಕಡೆಯಿಂದ ಸಲಹೆಗಳು ಇಲ್ಲ ಏನಾದರೂ ಸಮಸ್ಯೆಗಳಿಗೆ ಒಂದು ಗ್ರೂಪಲ್ಲಿ ಡಿಸ್ಕಷನ್ ಥರ ಸಾಧ್ಯ. ಖಂಡಿತ ಅರವಿಂದ್ ಸರ್, ಈಗ ವೈದ್ಯರುಗಳನ್ನ ನೋಡಿ ಒಂದು ಚಿಕ್ಕ ಕ್ಲಿನಿಕ್ ಇಕ್ಕಿರ್ತಾರೆ, ಏನೋ ಒಂದು ಜ್ವರ ಬಂದಿರುತ್ತೆ, ಇಂಜೆಕ್ಷನ್ ಕೊಡ್ತಾರೆ, 2 ದಿವಸ ಬನ್ನಿ ನೋಡೋಣ ಅಂತಾರೆ, 3ನೇ ದಿವ್ಸಕ್ಕೆ ಆಗಿಲ್ಲ ಅಂದರೆ ನರ್ಸಿಂಗ್ ಹೋಮ್ಗೆ ರೆಫರ್ ಮಾಡ್ತಾರೆ. ಇಂಥ ನರ್ಸಿಂಗ್ ಹೋಗಿ ಕಾಯಿಲೆ ವಾಸಿ ಆಗುತ್ತೆ ಅಂತ. ನಮ್ಮಲ್ಲಿ ಯಾಕೆ ಅದು ಬರ್ತಾ ಇಲ್ಲ? ಕಿತ್ಲಾಟ ಯಾಕೆ? ನಾವಿಲ್ಲಿ ಏನು ಸಾಧನೆ ಮಾಡ್ತಾ ಇದೀವಿ? ಕಿತ್ತಾಡಿ ಏನಕ್ಕೋಸ್ಕರ ಬಂದಿದ್ದೀವಿ? ನಾನು ಅವಾಗಲೇ ತಿಳಿಸಂತೆ ನಾನೇ ದೊಡ್ಡವನಲ್ಲ, ನನಗಿಂತ ವಿದ್ಯೆ ಕಲ್ತಿರೋರು ಇದ್ದಾರೆ. ಅವ್ರು ಗುರ್ತಿಸ್ಕೊಂಡ್ರೆ ನನ್ನ ಕೈಲಾಗದೆ ಇರೋ ಕೆಲಸನ ನಾನು ನಿಮ್ಗೆ ವಹಿಸ್ಬೋದು. ಇಲ್ಲ ಇಂಥವ್ರು ಇದ್ದಾರೆ, ನನ್ನ ಗುರುಗಳಿದ್ದಾರೆ, ಅಲ್ಲಿ ಹೋಗಿ ಅವ್ರು ನಿಮ್ಮ ಈ ಸಮಸ್ಯೆನ ಪರಿಹಾರ ಮಾಡಿಕೊಡ್ತಾರೆ. ನಾನು ಇಲ್ಲಿವರೆಗೂ ಅಷ್ಟೇ ಕಲ್ತಿರೋದು. ನಾನು PUC ಓದಿದ್ದೀನಿ, ನಾನು ಈ ವಿದ್ಯೆನಲ್ಲಿ PUC ಓದಿದ್ದೀನಿ, ಈ ವಿದ್ಯೆನಲ್ಲಿ ನಾನು ಡಿಗ್ರಿ ಮಾಡಿದ್ದೀನಿ. ಇಂಥವ್ರು ಇದರಲ್ಲಿ PhD ಮಾಡಿದ್ದಾರೆ. ನಾನು ಡಿಗ್ರಿ ಓದಿರೋವರೆಗೂ ಎಷ್ಟು ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ಮಾಡೋಕ್ಕೆ ಸಾಧ್ಯ. ಇನ್ನೂ PhD ಮಾಡಿರೋರು ಇದ್ದಾರೆ, ಅವ್ರು ನಿಮಗೆ ಗೊತ್ತಿರಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಸೇರಿದಂಥ ಸಮಯದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ದಂಗಾಗತ್ತೆ, ಜನಗಳ ಸಮಸ್ಯೆ ಪರಿಹಾರ ಮಾಡ್ದಂಗಾಗತ್ತೆ. ಜೊತೆಗೆ ಇದೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಡೆದಿದ್ದೇ ಆದರೆ ನಾವೇನು ಹೇಳ್ತಾ ಇದ್ದೀವಿ, ನಮ್ಮ ಹಿಂದೂ ಸಮಾಜ, ನಮ್ಮ ಸನಾತನ ಧರ್ಮ ಅಂತ ಕಟ್ಬೋದು, ಒಗ್ಗಟ್ಟಾಗಿಡ್ಬೋದು. ನೀವೆಲ್ಲ ಮಾರ್ಚಿ ತಿಂಗಳು ಒಳಗಾಗಿ ಯುಗಾದಿ ಒಳಗಡೆ ತಿಂಗಳೊಳಗಡೆ ನಾವೆಲ್ಲ ಸೇರಿ ಮಾಡಿದ್ದೆ ಆದರೆ, ನಾನು ಮಾರ್ಚಿ ಇಲ್ಲ ಏಪ್ರಿಲ್ ತಿಂಗಳಲ್ಲಿ ಕುಂಭಮೇಳ ನಡೆದ ನಂತರ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಪಂಡಿತರಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಒಂದು ಸಮಾವೇಶ ಮಾಡ್ತೀನಿ. ಸೂಪರ್. ನಮಗೆ ಇರತಕ್ಕಂಥ ಕುಂದುಕೊರತೆನ ಸರ್ಕಾರದ ಮುಂದೆ ಇಡೋಣ. ಅವತ್ತು ಅಲ್ಲಿಗೆ ಅರಮನೆ ಮೈದಾನದಲ್ಲಿ ನಿಮ್ಗೆ ಎಷ್ಟು ದೇವತೆಗಳಿದಾವೋ ಅಷ್ಟೂ ದೇವತೆನೂ ಅಲ್ಲಿ ತಗೊಂಬಂದು ಉತ್ಸವ ಮಾಡೋಣ ಒಂದೇ ಜಾಗದಲ್ಲಿ. ತುಂಬ ದೊಡ್ಡ ಯೋಚನೆ, ಚೆನ್ನಾಗಿದೆ. ಮಾಡೋಣ. ನೀವು ಗುರುತಿಸ್ಕೊಂಡಂಗಾಗತ್ತೆ, ನಿಮ್ಮ ದೇವತೆ ಗುರುತಿಸ್ಕೊಂಡಂಗಾಗತ್ತೆ, ಎಲ್ಲರೂ ಆಚೆ ಬರ್ತೀವಿ. ನಮ್ಮ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಟ್ಟಂಗಾಗತ್ತೆ. ದಯಮಾಡಿ ನಾನೆಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ಬನ್ನಿ, ಕೈ ಜೋಡಿಸಿ. ಶ್ರೀ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕ, ತೀತಾ ಡ್ಯಾಮ್ ಪಕ್ಕ. ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ಅರವಿಂದ್ ಸರು. ಕೂತು ಚರ್ಚೆ ಮಾಡೋಣ. ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ ಸಲಹೆಗಳೇನಿದೆ ಕೊಡಿ. ಈ ರೀತಿ ಮಾಡಿದ್ರೆ ಆಗಲ್ಲ ಗುರುಗಳೇ, ಈ ರೀತಿ ಮಾಡೋಣ, ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ಬೋದು. ಖಂಡಿತ ಸಲಹೆಗಳನ್ನ ತೊಗೊತೀವಿ. ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಮಾಡಿ, ಅರಮನೆ ಮೈದಾನದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದು ಸಮಾವೇಶ ಮಾಡೋಣ. ಸೂಪರ್, ಒಳ್ಳೆ ಒಂದಷ್ಟು ವಿಚಾರ. ಸೊ ವೀಕ್ಷಕರೇ, ಯಾಕಂದರೆ ಇದು ಅವಶ್ಯಕತೆ ಕಾಣಿಸ್ತಾ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿನೇ ಸಾಕಷ್ಟು ದೇವತೆಗಳು, ದೇವಸ್ಥಾನಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ ಈ ಒಂದು ಅಂದರೆ ಈ ಸರ್ಕಾರದ ಬಗ್ಗೆ ನಾವು ಮಾತಾಡೋದು ಬೇಡ, ಬಟ್ ಎಲ್ಲ ಸರ್ಕಾರಗಳು ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ. ಈ ಒಂದು ನಮ್ಮ ಸನಾತನ ಧರ್ಮನ ಕಾಪಾಡೋದಕ್ಕಾಗ್ಬೋದು, ಅದರಲ್ಲಿರೋ ಸಾಕಷ್ಟು ದೈವತ್ವಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಇವುಗಳ ಬಗ್ಗೆ ಎಲ್ಲರಿಗೂ ಗಮನ ಹೋಗ್ತಾ ಇದೆ. ಹಾಗಾಗಿ ಇದೊಂದು ಒಳ್ಳೆಯ ಸಂದರ್ಭ ಎಲ್ಲರೂ ಸೇರೋದಕ್ಕೆ, ಇದನ್ನು ಬಳಸ್ಕೋಬೋದು. ಮತ್ತು ಇದರಲ್ಲಿ ಇನ್ನೂ ಹೆಚ್ಚಾಗಿ ಏನೋ ಬೇರೆ ಮಾಹಿತಿ ಇತ್ತು ಅಂದಾಗ ಕೂಡ ಅದನ್ನು ಮಾತಾಡಿ ಸೊ ಅದಕ್ಕೆ ಬಗ್ಗೆ ಚರ್ಚೆಗಳು ಮಾಡ್ಬೋದು ಅಂತ ಕೇಳ್ಕೊತೀವಿ. ಸೊ ರಾಜನ್ ತಿಮ್ಮಯ್ಯವರು ಅದಕ್ಕೆ ಸದಾ ಸಿದ್ಧ ಇರ್ತಾರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.